ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಸಿಎಂ ಕುರ್ಚಿಯ ಕಾಳಗ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನಡುವೆ ಮತ್ತೆ ಈಗ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿಕೆಶಿಯೇ ಹೇಳಿದ್ದಾರೆ ಹೈಕಮಾಂಡ್ ಯತೀಂದ್ರ ಅಂತ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕಾಳಗ ಈಗ ತಾರಕಕ್ಕೇರ್ತಾ ಇದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೆ ಈ ಸಿಎಂ ಕುರ್ಚಿಯ ಕಾಳಗದ ವಿಚಾರವಾಗಿ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯತೀಂದ್ರ ಅವರು ನೀಡಿದಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಡಿಕೆ ಶಿವಕುಮಾರ್ ಅವರ ಕೌಂಟರ್ ವಿಚಾರವಾಗಿ. ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಸತ್ತೋಗಿದೆ, ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಅವರೇ ಹೇಳಿದ್ದಾರೆ. ಅಸೆಂಬ್ಲಿ ಆಯ್ತು, ಇನ್ನು ಮತ್ತೆ ಕುರ್ಚಿಯ ಕಾಳಗ ಶುರುವಾಗಲಿದೆ. ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಒಂದು ಕಡೆ ಯತೀಂದ್ರ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟರು. ಅದಾದ ನಂತರವಾಗಿ ಈಗ ಅಶೋಕ್ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸತ್ತೋಗಿದೆ, ಯತೀಂದ್ರ ಅವರೇ ಈಗ ಹೈಕಮಾಂಡ್ ಅವ್ರ ರೀತಿ ಒಪ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಇನ್ನ ಸದ್ಯದ ಮಟ್ಟಿಗೆ ಈಗಾಗಲೇ ಅಸೆಂಬ್ಲಿ ಆಯ್ತು, ಇನ್ನ ಕುರ್ಚಿಯ ಕಾಳಗ ಶುರುವಾಗುತ್ತೆ ಇನ್ನ ಅನ್ನುವಂತ ಹೇಳಿಕೆಯನ್ನ ಅಶೋಕ್ ಅವರು ನೀಡಿರುವಂತದ್ದು. ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೆದಿದೆ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ ಅಂತ. ಅಂದ್ರೆ ನೀವು ಸಿಎಂ ಇಲ್ಲ ಡಿಸಿಎಂ ಇಬ್ಬರಲ್ಲಿ ಒಬ್ರು ಹೇಳ್ಬಿಡ್ಲಿ ಅಂತ. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗೂ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ವರ್ಷ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡ್ರಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಮತ್ತು ಯತೀಂದ್ರ ಅವರು 5 ವರ್ಷ ಅವರ ತಂದೆನೇ ಸಿ ಎಂ ಅಂತೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ, ಡಿಕೆ ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಸಿಎಂ ಕುರ್ಚಿಯ ಕಾಳಗ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನಡುವೆ ಮತ್ತೆ ಈಗ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿಕೆಶಿಯೇ ಹೇಳಿದ್ದಾರೆ ಹೈಕಮಾಂಡ್ ಯತೀಂದ್ರ ಅಂತ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕಾಳಗ ಈಗ ತಾರಕಕ್ಕೇರ್ತಾ ಇದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮತ್ತೆ ಈ ಸಿಎಂ ಕುರ್ಚಿಯ ಕಾಳಗದ ವಿಚಾರವಾಗಿ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯತೀಂದ್ರ ಅವರು ನೀಡಿದಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಡಿಕೆ ಶಿವಕುಮಾರ್ ಅವರ ಕೌಂಟರ್ ವಿಚಾರವಾಗಿ. ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಸತ್ತೋಗಿದೆ, ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಅವರೇ ಹೇಳಿದ್ದಾರೆ. ಅಸೆಂಬ್ಲಿ ಆಯ್ತು, ಇನ್ನು ಮತ್ತೆ ಕುರ್ಚಿಯ ಕಾಳಗ ಶುರುವಾಗಲಿದೆ. ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಒಂದು ಕಡೆ ಯತೀಂದ್ರ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟರು. ಅದಾದ ನಂತರವಾಗಿ ಈಗ ಅಶೋಕ್ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸತ್ತೋಗಿದೆ, ಯತೀಂದ್ರ ಅವರೇ ಈಗ ಹೈಕಮಾಂಡ್ ಅವ್ರ ರೀತಿ ಒಪ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಇನ್ನ ಸದ್ಯದ ಮಟ್ಟಿಗೆ ಈಗಾಗಲೇ ಅಸೆಂಬ್ಲಿ ಆಯ್ತು, ಇನ್ನ ಕುರ್ಚಿಯ ಕಾಳಗ ಶುರುವಾಗುತ್ತೆ ಇನ್ನ ಅನ್ನುವಂತ ಹೇಳಿಕೆಯನ್ನ ಅಶೋಕ್ ಅವರು ನೀಡಿರುವಂತದ್ದು. ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ
ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೆದಿದೆ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ ಅಂತ ಅಂದ್ರೆ ನೀವು ಕ್ಲಾರಿಟಿ ಮಾಡಿ. ಸಿಎಂ ಇಲ್ಲ DCM ಇಬ್ರಲ್ಲಿ ಒಬ್ರು ಹೇಳ್ಬಿಡ್ಲಿ ಅಂತ. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ವರ್ಷ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಮತ್ತು ಯತೀಂದ್ರ ಅವರು 5 ವರ್ಷ ಅವರ ತಂದೆನೇ CM ಅಂತೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರು, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ. DK ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ CM ಕುರ್ಚಿಯ ಕಾಳಗ. DK ಶಿವಕುಮಾರ್ ಸಿದ್ದರಾಮಯ್ಯನವರ ನಡುವೆ ಮತ್ತೆ ಈಗ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. DKಶಿಯೇ ಹೇಳಿದ್ದಾರೆ ಹೈಕಮಾಂಡ್ ಯತೀಂದ್ರ ಅಂತ. ಕಾಂಗ್ರೆಸ್ನಲ್ಲಿ CM ಕುರ್ಚಿಯ ಕಾಳಗ ಈಗ ತಾರಕಕ್ಕೇರ್ತಾ ಇದೆ. ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರ ನಡುವೆ ಮತ್ತೆ ಈ CM ಕುರ್ಚಿಯ ಕಾಳಗದ ವಿಚಾರವಾಗಿ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯತೀಂದ್ರ ಅವರು ನೀಡಿದಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ DK ಶಿವಕುಮಾರ್ ಅವರ ಕೌಂಟರ್ ವಿಚಾರವಾಗಿ. ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಸತ್ತೋಗಿದೆ, ನಮ್ಮ ಅಪ್ಪನೇ 5 ವರ್ಷ CM ಅಂತ ಯತೀಂದ್ರ ಅವರೇ ಹೇಳಿದ್ದಾರೆ. ಅಸೆಂಬ್ಲಿ ಆಯ್ತು, ಇನ್ನು ಮತ್ತೆ ಕುರ್ಚಿಯ ಕಾಳಗ ಶುರುವಾಗಲಿದೆ. ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಒಂದು ಕಡೆ ಯತೀಂದ್ರ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟರು. ಅದಾದ ನಂತರವಾಗಿ ಈಗ ಅಶೋಕ್ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸತ್ತೋಗಿದೆ, ಯತೀಂದ್ರ ಅವರೇ ಈಗ ಹೈಕಮಾಂಡ್ ಅವ್ರ ರೀತಿ ಒಪ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಹಾಗಾಗಿ ಇನ್ನ ಸದ್ಯದ ಮಟ್ಟಿಗೆ ಈಗಾಗಲೇ ಅಸೆಂಬ್ಲಿ ಆಯ್ತು, ಇನ್ನ ಕುರ್ಚಿಯ ಕಾಳಗ ಶುರುವಾಗುತ್ತೆ ಇನ್ನ ಅನ್ನುವಂತ ಹೇಳಿಕೆಯನ್ನ ಅಶೋಕ್ ಅವರು ನೀಡಿರುವಂತದ್ದು. ಅವ್ರು ಹೇಳಿದ್ಮೇಲೆ, ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೆದಿದೆ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು